ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಲಿದೆಯಾ ಎಸ್ಡಿಪಿಐ? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಕೇವಲ ಒಂದು ರಾಜಕೀಯ ಸ್ಪರ್ಧೆಯಾಗಿ ಉಳಿದಿಲ್ಲ. ಈಗ ಅದು ಶಾಮನೂರು ಕುಟುಂಬದ ದಶಕಗಳ ಆಧಿಪತ್ಯಕ್ಕೆ ಎದುರಾಗಿರುವ ಅತಿ ದೊಡ್ಡ ಸವಾಲು. ಏಪ್ರಿಲ್ 9ರ ಮತದಾನಕ್ಕೆ ಇಡೀ ಬೆಣ್ಣೆ ನಗರಿ ಸಜ್ಜಾಗಿದ್ದು, ಈ ಬಾರಿ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಹಿಂದೆಂದೂ ಕಾಣದ ರೋಚಕತೆ ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿಯೂ ಕಾಂಗ್ರೆಸ್ ಕೈ ಹಿಡಿತಿದ್ದ ಮುಸ್ಲಿಂ ಸಮುದಾಯ ಈ ಬಾರಿ ಸ್ವಾಭಿಮಾನದ ಮಂತ್ರ ಜಪಿಸ್ತಾ ಇದೆ. ಆ ಕುದಿಯುವ ರಾಜಕೀಯ ಅಖಾಡದ ಕಂಪ್ಲೀಟ್ ಪಿಕ್ಚರ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ದಾವಣಗೆರೆಯ ಈ ಬಾರಿಯ ಉಪಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆಯೋದಕ್ಕೆ ಪ್ರಮುಖ ಕಾರಣ ಮುಸ್ಲಿಂ ಮತದಾರರ ಬಹಿರಂಗ ಆಕ್ರೋಶ. ಸುಮಾರು 80,000 ಮತದಾರರಿರುವ ಈ ಕ್ಷೇತ್ರದಲ್ಲಿ ಸಮುದಾಯದ ನಾಯಕರಿಗೆ ಟಿಕೆಟ್ ನೀಡದೆ ಮತ್ತೆ ಶಾಮನೂರು ಕುಟುಂಬದ ಕುಡಿಗೆ ಮಣಿ ಹಾಕಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ನಮ್ಮನ್ನ ಬರೀ ಓಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತೀರಿ, ಅಧಿಕಾರ ಕೊಡೋ ಹೊತ್ತಲ್ಲಿ ನಮಗೆ ಅನ್ಯಾಯ ಮಾಡ್ತೀರಿ ಅನ್ನೋ ಆಕ್ರೋಶ ಈಗ ಮನೆ ಮನೆಯಲ್ಲೂ ಕೇಳಿ ಬರ್ತಾ ಇದೆ. ಇದುವರೆಗೂ ಕಾಂಗ್ರೆಸ್ನ ಬೆನ್ನೆಲುಬಾಗಿದ್ದ ಸಮುದಾಯ ಈಗ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿರೋದು ಶಾಮನೂರು ಕುಟುಂಬದ ನಿದ್ದೆಗೆಡಿಸಿದೆ. ಇದೇ ಹೊತ್ತಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋ ಎಸ್ಡಿಪಿಐ ಪಕ್ಷ ಕಾಂಗ್ರೆಸ್ ಪಾಲಿಗೆ ಅಕ್ಷರಶಃ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರ ಪರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರುವ ಅಬ್ಬರದ ಪ್ರಚಾರ ಮತ್ತು ಅದಕ್ಕೆ ಸಿಗ್ತಾ ಇರುವ ಅಭೂತಪೂರ್ವ ಸ್ಪಂದನೆ ಕಂಡು ಕಾಂಗ್ರೆಸ್ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಸ್ಪರ್ಧೆಯಾಗಿ ಉಳಿದಿಲ್ಲ. ದಶಕಗಳಿಂದ ಕಾಂಗ್ರೆಸ್ನ ಕೈ ಹಿಡಿದಿದ್ದ ಸಮುದಾಯದ ಯುವಕರು ಈಗ ಎಸ್ಡಿಪಿಐನ ಬಾವುಟದ ಕೆಳಗೆ ಜಮಾಯಿಸ್ತಾ ಇರೋದು ಹಸ್ತದ ಪಾಳ್ಯದ ಭದ್ರಕೋಟೆಯನ್ನ ಅಲುಗಾಡಿಸ್ತಾ ಇದೆ. ಕ್ಷೇತ್ರದ ಪ್ರತಿ ಗಲ್ಲಿಯಲ್ಲಿಯೂ ಸೌಂಡ್ ಮಾಡ್ತಿರೋ ಎಸ್ಡಿಪಿಐ ಕೇಡರ್ ಪಡೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ದೊಡ್ಡ ಮಟ್ಟದ ಕನ್ನ ಕೊರೆಯುವ ಮುನ್ಸೂಚನೆ ನೀಡಿದೆ. ಎಸ್ಡಿಪಿಐ ಈ ಬಾರಿ ದಾವಣಗೆರೆ ಕ್ಷೇತ್ರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಚದುರಂಗದ ಆಟ ಆಡ್ತಾ ಇದೆ. ಸಮುದಾಯದ ಭಾವನೆಗಳನ್ನ ಬಡಿದೆಬ್ಬಿಸುವಲ್ಲಿ ಮತ್ತು ಕಾಂಗ್ರೆಸ್ನ ವೈಫಲ್ಯವನ್ನ ಎಳೆಯಾಗಿ ಬಿಚ್ಚಿಡುವಲ್ಲಿ ಅಫ್ಸರ್ ಕೊಡ್ಲಿಪೇಟೆ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಬಡಾವಣೆಗಳಿಗೆ ಹೋಗೋದಕ್ಕೆ ಹಿಂಜರಿಯುವಂತಹ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಕೇವಲ ಮುಖಂಡರನ್ನ ಮಾತ್ರ ತನ್ನತ್ತ ಸೆಳೆದುಕೊಂಡಿದ್ರೆ, ಎಸ್ಡಿಪಿಐ ನೇರವಾಗಿ ಮತದಾರರ ಹೃದಯಕ್ಕೆ ಲಗ್ಗೆ ಇಟ್ಟಿದೆ. ಈ ಗ್ರೌಂಡ್ ರಿಯಾಲಿಟಿ ಕಂಡು ಸಮರ್ಥ್ ಶಾಮನೂರು ಮತ್ತು ಅವರ ಬೆಂಬಲಿಗರಲ್ಲಿ ಸೋಲಿನ ಭೀತಿ ಮನೆ ಮಾಡಿದ್ದು ಒಳಗೊಳಗೆ ಆತಂಕದ ಅಲೆ ಎದ್ದಿದೆ. ಇದೆಲ್ಲವನ್ನ ಗಮನಿಸಿದ ಕಾಂಗ್ರೆಸ್ ಎಸ್ಡಿಪಿಐಯ ಅಬ್ಬರವನ್ನ ತಡೆಯೋದಕ್ಕೆ ಕೊನೆ ಕ್ಷಣದ ತಂತ್ರಗಳನ್ನ ರೂಪಿಸ್ತಾ ಇದೆ. ಆದ್ರೆ ಸಮುದಾಯದ ಯುವ ಶಕ್ತಿ ಈಗ ಬದಲಾವಣೆಯ ಮಂತ್ರ ಜಪಿಸ್ತಾ ಇರೋದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ದಾವಣಗೆರೆಯ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ತನ್ನದೇ ಕೋಟೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಸ್ತಿತ್ವದ ಹೋರಾಟ ನಡೆಸುವಂತಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಮುನಿಸು ಶಮನ ಮಾಡೋದಕ್ಕೆ ಬಂದ ಕಾಂಗ್ರೆಸ್ ನಾಯಕ ರಿಜ್ವಾನ್ ಅರ್ಷದ್ ಅವರ ಆ ಒಂದು ಹೇಳಿಕೆ ಈಗ ಅವರಿಗೆ ಉಲ್ಟಾ ಹೊಡೆದಿದೆ. किसी भी कम्युनल पार्टी को जिताना हमारे हक में नहीं है, चाहे वो कम्युनल पार्टी बीजेपी क्यों ना हो, चाहे वो कम्युनल पार्टी एसडीपीआई क्यों ना हो, ये सब कम्युनल पार्टीज है. ಎಸ್ಡಿಪಿಐ ಕಾರ್ಯಕರ್ತರನ್ನ ಪರೋಕ್ಷವಾಗಿ ಭಯೋತ್ಪಾದಕರಿಗೆ ಹೋಲಿಸಿ ಅವರು ನೀಡಿದ ಹೇಳಿಕೆ ಈಗ ಕ್ಷೇತ್ರದಲ್ಲಿ ಕಿಚ್ಚು ಹಚ್ಚಿದೆ. ನಮ್ಮ ಹಕ್ಕನ್ನ ನಾವು ಕೇಳಿದ್ರೆ ಭಯೋತ್ಪಾದಕರ ಅಂತ ಮತದಾರರು ರಿಜ್ವಾನ್ ಮತ್ತು ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಈ ಒಂದು ಹೇಳಿಕೆ ತಟಸ್ಥವಾಗಿದ್ದ ಮುಸ್ಲಿಂ ಮತಗಳನ್ನ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿಸುವಂತೆ ಮಾಡಿದೆ. ಇನ್ನು ಕಾಂಗ್ರೆಸ್ ಒಳಗೆ ಕೂಡ ಎಲ್ಲವೂ ಸರಿಯಿಲ್ಲ. ಟಿಕೆಟ್ ವಂಚಿತ ಮುಖಂಡ ಸಾದಿಕ್ ಪೈಲ್ವಾನ್ ಅವರು ಸ್ಪರ್ಧೆಯಿಂದ ನಿವೃತ್ತಿ ಘೋಷಿಸಿ ಸಮರ್ಥಗೆ ಬೆಂಬಲ ಸೂಚಿಸಿದ್ರು. ಅವರ ಬೆಂಬಲಿಗರ ಮನಸ್ಸಿನಲ್ಲಿರುವ ನೋವು ಮಾತ್ರ ಇನ್ನೂ ಶಮನವಾಗಿಲ್ಲ. ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನ ಅರಿತ ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ ಅವರನ್ನ ರಂಗಕ್ಕಿಳಿಸಿದೆ. ಜಮೀರ್ ಬಂದು ಮಲ್ಲಿಕಾರ್ಜುನ್ ಅವರನ್ನ ಅಪ್ಪಿಕೊಂಡ್ರು. ಅವರ ಮಗ ಸಮರ್ಥ್ ಜೊತೆ ಊಟ ಮಾಡಿದ್ರು, ನಾವೆಲ್ಲ ಚಡ್ಡಿ ದೋಸ್ತ ಅಂದ್ರು. ಆದ್ರೆ ಈ ಫೋಟೋ ಶೂಟ್ಗಳು ಮುಸ್ಲಿಂ ಮತದಾರರ ಮನವನ್ನ ತಣಿಸುತ್ತಾ ಅನ್ನೋದೇ ಈಗ ಇರುವಂತಹ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಸಮುದಾಯದ ಮುಖಂಡರ ಅಸಮಾಧಾನ ಕೇವಲ ಫೋಟೋ ಶೂಟ್ಗಳಿಗೆ ಸೀಮಿತವಾಗಿಲ್ಲ. ಅದು ಈ ಬಾರಿ ಮತಪಟ್ಟಿಗೆಯಲ್ಲಿ ಸ್ಫೋಟಗೊಳ್ಳುವ ಲಕ್ಷಣ ಕಾಣ್ತಾ ಇದೆ. ನಾಯಕರುಗಳು ವೇದಿಕೆಯಲ್ಲಿ ಕೈ ಹಿಡಿದು ನಿಂತರು, ಒಳಗೊಳಗೆ ಕಾರ್ಯಕರ್ತರು ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕು ಅಂತ ಪಣ ತೊಟ್ಟಂತಿದೆ. ಒಟ್ನಲ್ಲಿ
ಏಪ್ರಿಲ್ 9ರ ಆ ಒಂದು ದಿನ ದಾವಣಗೆರೆಯ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಬರೆಯಲಿದೆ. ಅಭಿ ನಹಿ ತೋ ಕಭಿ ನಹಿ ಅಂತಿರುವ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಶಾಕ್ ನೀಡುತ್ತಾ ಅಥವಾ ಕೊನೆ ಕ್ಷಣದಲ್ಲಿ ಎಲ್ಲಾ ಮುನಿಸು ಮರೆತು ಕೈ ಹಿಡಿಯುತ್ತಾ? ದಾವಣಗೆರೆಯ ಈ ರಣತಂತ್ರ ಯಾರಿಗೆ ಗೆಲುವು ತಂದು ಕೊಡುತ್ತೆ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ.